ಹಾಯ್ ಗೈಸ್, ನಾನಿವತ್ತು ಹಾಸನದಲ್ಲಿದ್ದೀನಿ. MG ರೋಡ್ ಹಾಸನ ಅಂತ ಹೇಳಿದ್ರೆ ಮೇನ್ ಆಗಿ ಗೊತ್ತಾಗದೆ ಫುಡ್ ಕೋರ್ಟ್ ಅಂತ ಇವಾಗ ಹಾಸನದಲ್ಲಿ ಫೇಮಸ್ ಆಗಿರುತ್ತೆ. ಅದರಲ್ಲೂ ಕೂಡ ಈ 99 ವೆರೈಟಿ ದೋಸೆ ಇದೆಯಲ್ವಾ, ಅಲ್ಲಿ ಬಂದ್ರೆ ಅಂತೂ ನಾವು ಫುಲ್ ಫಿದಾ. ನಾವು ಇಲ್ಲಿ ಪಿಜ್ಜಾ ದೋಸೆ ಮತ್ತು ಮಸಾಲೆ ದೋಸೆ, ಮೈಸೂರು ದೋಸೆ ಹಾಗಂತ 4-5 ವೆರೈಟೀಸ್ ದೋಸೆ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಮತ್ತು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಚೀಸೆಲ್ಲ ಹಾಕ್ಬಿಟ್ಟು ತುಂಬ ವೆರೈಟಿಯಾಗಿ ಕಾರ್ನೆಲ್ಲ ಹಾಕ್ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಲೊಕೇಶನ್ ಅಂತೂ ನಿಮಗೆ ಗೊತ್ತಿರುತ್ತೆ, ನಾನು ಹೇಳಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಮತ್ತು ಇಲ್ಲಿ ಟಾಪ್ ಟು ಬಾಟಮ್ ಇಲ್ಲಿ ಎಲ್ಲ ವೆರೈಟೀಸ್ಗಳು ನಿಮಗೆ ಸಿಗುತ್ತೆ. ಐಸ್ ಕ್ರೀಮ್ ಹಿಡಿದು ಫಲೂದಾ, ಟೀ ಹಾಗೂ ಸ್ಪೆಷಲಾಗಿ ತಂದೂರಿ ಟೀನು ಸ್ಟಾರ್ಟ್ ಆಗಿಬಿಟ್ಟಿದೆ. ಇದೇ ಲೊಕೇಶನ್ ನೋಡ್ತಾ ಇದ್ದೀರಲ್ಲ, ಇದೇ ಲೊಕೇಶನ್. ಇಲ್ಲಿ ನಾವೆಲ್ಲ ವೆರೈಟೀಸ್ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಟೇಸ್ಟ್ನ ಕೂಡ ನಾವು ಮಾಡಿದ್ವಿ. ಅದರಲ್ಲೂ ಇಲ್ಲಿ ನಮಗೆ ಇಷ್ಟ ಆಗಿದ್ದು ಮೈಸೂರು ದೋಸೆ ಇದೆ, ಅದರಲ್ಲಿ ತುಂಬ ಚೆನ್ನಾಗಿತ್ತು. ಮತ್ತು ಪಿಜ್ಜಾ ದೋಸೆ ಅದಂತೂ ಕಾಮನ್ ಆಗಿ ಯಾವಾಗ ಬಂದರೂ ನಾವು ತಿಂತಾ ಇರ್ತೀವಿ. ಫ್ರೆಂಡ್ಸ್ ಜೊತೆ ಹಿಂಗೆ ತಿಂದ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಅಲ್ಲಿಂದ ಕೌಂಟ್ರ್ ಇಟ್ಕೊಂಡು ಬಂದ ಆ ದೋಸೆ ಅಂತೂ ತಿಂದಾಯಿತು. ನಾವು ಮತ್ತೆ ಆ ಕಡೆಯಿಂದ ಬಂದ್ವಿ, ಬೇರೆ ಏನಾದರೂ ವೆರೈಟಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಹೇಳಿದ್ರು. ವಡಾಪಾವ್ ತುಂಬ ದಿನ ಆಯಿತು ತಿಂದಲೆ, ಅದಕ್ಕೋಸ್ಕರ ವಡಾಪಾವ್ ಕೌಂಟ್ರ್ ಹುಡ್ಕೊಂಡು ಬಂದ್ವಿ. ಬರ್ತಾ ಇದ್ದಂಗೆ ಇಲ್ಲ ತುಂಬ ಸ್ಟಾಲ್ಗಳಿತ್ತು. ಪಾನಿಪುರಿ ತುಂಬ ಜನ ಅಂತೂ ಕೇಳೋದೇ ಬೇಡ, ಯಾವತ್ತು ನೋಡಿದ್ರು ಇದೇ ಥರ ಇರುತ್ತೆ. ವಡಾಪಾವ್ ಅಂಗಡಿನೂ ಸಿಕ್ಕಾಯಿತು. ನಾವು ಎಲ್ಲ ವೆರೈಟೀಸಲ್ಲಿರುವಂಥ ವಡಾಪಾವ್ ಹಿಡಿದು ಎಲ್ಲ ವೆರೈಟೀಸ್ನ ನೀವು ನೋಡ್ತಾ ಇದ್ರಲ್ಲ, ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಬಂದ್ವಿ. ಎಲ್ಲ ಟೇಸ್ಟ್ ಮಾಡಿದ್ವಿ. ಇಲ್ಲಿ ವಡಾಪಾವ್ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿಗೆ ಬಂದರೆ ತುಂಬ ಜನ ಈವ್ನಿಂಗಲ್ಲೇ ಬರೋದು. ಈವ್ನಿಂಗ್ ಬಂದರೆ ನಿಮ್ಮ ಯಾವ್ದು ಕೌಂಟ್ರು ಇಲ್ಲಿ ತುಂಬ ಇಷ್ಟ ಎಗ್ ರೈಸ, ಯಾವ ಕೌಂಟ್ರು ನೀವು ಸಜೆಸ್ಟ್ ಮಾಡಿ ನಮಗೆ. ನಾವು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಅದನ್ನು ಡೆಫಿನೆಟ್ಲಿ ತಿನ್ನಬೇಕು ಅನಿಸುತ್ತೆ, ತಿಂತೀವಿ, ಬಿಡೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಕೌಂಟ್ರು ಇಲ್ಲಿ ಯಾವ್ದು ಚೆನ್ನಾಗಿದೆ. ಮತ್ತು ಇಲ್ಲಿ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅಂತ ಅದು ಆಲ್ರೆಡಿ ನಾವು ತಿಂದಾಗಿತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಬಂದಾಗ ನೀವು ನಮಗೆ ಕಮೆಂಟ್ ಮಾಡಬೇಕು ಇದರಲ್ಲಿ. ನೆಕ್ಸ್ಟ್ ಟೈಮ್ ಬಂದಾಗ ಯಾವ ಕೌಂಟ್ರು ನಾವು ತಿನ್ನಬೇಕು. ನಾವು ಸಕಲೇಶ್ಪುರದಿಂದ ಬರ್ತಾ ಇದ್ವಿ. ನನಗಂತೂ ಕಚೋಡಿ ಅಂದರೆ ತುಂಬ ಇಷ್ಟ. ನಾನು ಕಚೋಡಿನ ಸ್ವಲ್ಪ ಟೇಸ್ಟ್ ಮಾಡಿದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಟೇಸ್ಟ್ ಮಾಡಿದರು. ಮತ್ತು ಅಲ್ಲಿ ವಡಾಪಾವು ಮತ್ತು ಇನ್ನು ಬರ್ಗರಲ್ಲಿ ಏನೋ ಮಾಡಿಕೊಟ್ಟಿದ್ರು, ಅದ್ರ ಹೆಸರು ನಮಗೆ ಗೊತ್ತಿಲ್ಲ. ಅದನ್ನೂ ಟೇಸ್ಟ್ ಮಾಡಿದ್ವಿ. ಪಾವ್ ಭಾಜಿನೂ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ವೆರೈಟಿ ಆಗಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಇದು ಸಾಕು. ಬಟ್ ನಮ್ಮ ಫ್ರೆಂಡ್ಸ್ ಸರ್ಕಲ್ ಹೋದರೆ ನಿಮಗೆ ಗೊತ್ತಿದೆ, ನಾವು ಬಿಡೋದೇ ಇಲ್ಲ. ಒಂದು 4-5 ಶಾಪ್ ವಿಸಿಟ್ ಮಾಡೇ ಬರ್ತೀವಿ ಹಾಸನಿಗೆ ಹೋದರೆ. ಅದಕ್ಕೋಸ್ಕರ ಇದನ್ನ ಲಾಸ್ಟ್ ಎಂಡ್ ಮಾಡಿದ್ವಿ. ಇಲ್ಲಿಂದ ಗೋಬಿ ತಿನ್ನಬೇಕು ಅಂತ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿಂದ ಗೋಬಿಗೆ ನಾವು ಹೊರಡ್ತೀವಿ. ಈ ಕೋರ್ಟಲ್ಲಿ ಚಂದ್ರು ಗೋಬಿ ತಿನ್ನಬೇಕು ಅಂತ ತುಂಬ ಜನ ರೆಫರ್ ಮಾಡಿದರು. ಅದಕ್ಕೋಸ್ಕರ ಅಲ್ಲಿಗೆ ಹೊಡ್ಕೊಂಡು ಬಂದ್ವಿ. ಬಟ್ ನಾವೆಲ್ಲ ಟೇಸ್ಟ್ ಮಾಡಿದ್ರಿಂದ ನಮಗೆ ಜಾಸ್ತಿ ತಿನ್ನೋಕ್ಕಾಗಿರಲಿಲ್ಲ. ನಾವು ಜಸ್ಟ್ ಒಂದೇ ಒಂದು ಪ್ಲೇಟ್ ಆರ್ಡ್ರ್ ಮಾಡಿದ್ವಿ. ಇವರೇನು ಅಜಿನೋಮೋಟೊ ಅಂತಾರಲ್ಲ, ಅದನ್ನ ಹಾಕೇ ಇಲ್ಲ. ನ್ಯಾಚುರಲ್ ಆಗಿ ಇವರು ಪ್ರಿಪೇರ್ ಮಾಡ್ತಾಯಿದ್ರು. ನಮ್ಮ ಲೈವ್ ಆಗಿ ನಾನು ಅಲ್ಲೇ ಪಕ್ಕದಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಕ್ಲೀನಾಗಿ ಅವರು ಕೂಡ ಎಲ್ಲ ಯಾವ ಥರ ಮಾಡ್ತಾಯಿದ್ರು ಅಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಲ್ಲ, ಸೂಪರಾಗಿತ್ತು ಗೋಬಿ ಅಂತೂ. ಗೋಬಿನೂ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ವಿ. ಬಟ್ ನಿಮಗೆ ಯಾವ ಕೋರ್ಟ್ ಇಷ್ಟ, ನೆಕ್ಸ್ಟ್ ಟೈಮ್ ಬಂದಾಗ ನಾವು ಅದನ್ನು ಟ್ರೈ ಮಾಡ್ತೀವಿ. ಲಾಸ್ಟಾಗಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ನಾವು ಮನೆಗೆ ಹೊರಡ್ತೀವಿ.